ಮಿತ್ರರೇ ನಮಸ್ಕಾರ. ನಾವಿವತ್ತು ಜ್ಯೋತಿಷ್ಯದಲ್ಲೂ ಕೂಡ ಇರುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಯೋಗಗಳಿದಾವೆ, ಅವನ್ನ ಡಿಸ್ಕಸ್ ಮಾಡೋಣ. ಗೆಳೆಯರೇ, ಇದು 3 ಸೆಟ್ ನಲ್ಲಿ ಯೋಗ ಬರುತ್ತೆ. ಬಟ್ ನಾವಿವತ್ತು ಒಂದು ಸೆಟ್ಟಿನ ಬ್ರಹ್ಮ, ವಿಷ್ಣು, ಮಹೇಶ್ವರ ಯೋಗಗಳನ್ನ ನೋಡ್ತಾ ಹೋಗೋಣ. ಗೆಳೆಯರೇ, ಮೊದಲನೇ ಯೋಗನೇ ವಿರಿಂಚಿ ಯೋಗ. ಮಿತ್ರರೇ, ಬ್ರಹ್ಮನಿಗೆ ಇನ್ನೊಂದು ಹೆಸರೇನೆ ವಿರಿಂಚಿ ಅಂತ ಹೇಳ್ಬಿಟ್ಟು. ಸೊ ಇದು ಬ್ರಹ್ಮ ಯೋಗ ಅಂತ ಕೂಡ ನೀವು ಕರಿಬಹುದು. ಗೆಳೆಯರೇ, ಈ ಯೋಗ ಫಾರ್ಮ್ ಆಗ್ಬೇಕಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು 3 ಗ್ರಹ. ಒಂದು ಗುರು, ಎರಡನೆಯದು 5ನೇ ಮನೆಯ ಅಧಿಪತಿ, ಮೂರನೆಯದು ಶನಿ. ಮಿತ್ರರೇ, ಯಾರಿಗೆ ಜಾತಕದಲ್ಲಿ ಗುರು, ಶನಿ ಮತ್ತು ಈ 5ನೇ ಮನೆಯ ಅಧಿಪತಿಗಳು ಕೇಂದ್ರ ಅಥವಾ ತ್ರಿಕೋಣಗಳಲ್ಲಿ ಕುಳಿತಿರ್ತವೋ, ಅಟ್ ದ ಸೇಮ್ ಟೈಮ್ ಉಚ್ಚ ಸ್ಥಾನದಲ್ಲೋ ಅಥವಾ ಅವರ ಮನೆ ಸ್ವಸ್ಥಾನದಲ್ಲೋ ಅಥವಾ ಫ್ರೆಂಡ್ಸ್, ಈ ಗುರುವಿನ ಫ್ರೆಂಡು, ಶನಿಯ ಫ್ರೆಂಡು ಮತ್ತು 5ನೇ ಮನೆ ಅಧಿಪತಿ ಯಾರಿರ್ತಾರೆ ಅವರ ಫ್ರೆಂಡ್ ಮನೆಯಲ್ಲಿ ಕುಳಿತಿತ್ತು ಅಂತ ಹೇಳಿದ್ರೆ ಈ ಯೋಗ ಫಾರ್ಮ್ ಆಗುತ್ತೆ. ಒಂದು ಉದಾಹರಣೆ ಕೊಡ್ಬೇಕಂತ ಹೇಳಿದ್ರೆ ತುಲಾ ಲಗ್ನ ತೆಗೆದುಕೊಳ್ಳಿ. ತುಲಾ ಲಗ್ನದಲ್ಲಿ ಶನಿ ಏನಾದ್ರೂ ಲಗ್ನದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಶನಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಅರ್ಥ, ಮತ್ತು ಕೇಂದ್ರದಲ್ಲಿ ಕುಳಿತುಕೊಂಡಿದ್ದಾನೆ ಯಾಕೆಂತ ಹೇಳಿದ್ರೆ ಲಗ್ನ ಕೇಂದ್ರ ಕೂಡ. ಅದು ಅಲ್ಲದೆ ಶನಿ 5ನೇ ಮನೆಯ ಅಧಿಪತಿ ಕೂಡ ಆಗ್ತಾನೆ, ಆತನೂ ಕೂಡ ಲಗ್ನದಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾನೆ. ಅಟ್ ದ ಸೇಮ್ ಟೈಮ್ ಗುರು ಏನಾದ್ರೂ 10ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಗುರು ಕೇಂದ್ರದಲ್ಲಿ ಕುಳಿತಿದ್ದಾನೆ ಮತ್ತು ಉಚ್ಚನಾಗಿದ್ದಾನೆ ಅಂತ ಅರ್ಥ. ಮಿತ್ರರೇ, ಯಾರಿಗೆ ಜಾತಕದಲ್ಲಿ ಈ ವಿರಿಂಚಿ ಯೋಗ ಇರ್ತಾರೋ ಅಂತವ್ರಿಗೆ ಬ್ರಹ್ಮ ಜ್ಞಾನ ಇರುತ್ತೆ ಮತ್ತು ವೇದಗಳ ಒಂದು ನಾಲೆಡ್ಜ್ ಅನ್ನುವಂಥದ್ದು ಇರ್ತದೆ. ಮತ್ತು ಯಾವಾಗಲೂ ಇಂತಹ ವ್ಯಕ್ತಿಗಳು ಬಹಳ ಖುಷಿಯಾಗಿರ್ತಾರೆ ಮತ್ತು ವೇದಗಳಲ್ಲಿ ಹೇಗೆ ಬದುಕಬೇಕು ಅಂತ ಇದೆಯೋ ಆ ರೀತಿ ಇವರು ಬದುಕ್ತಾರೆ ಮತ್ತು ನಿಧಾನವಾಗಿ ಮಾತಾಡ್ತಾರೆ. ಅಂತ ಹೇಳಿದ್ರೆ ಒಂದು ಜೆಂಟಲ್ ಮ್ಯಾನ್ ಸ್ಪೀಚ್ ತರ ಇವರು ಮಾತಿರ್ತಾರೆ ಮತ್ತು ಇವ್ರ ಹತ್ರ ಒಳ್ಳೆ ದುಡ್ಡು ಕಾಸಿರುತ್ತೆ, ಹೆಂಡತಿ, ಮಕ್ಕಳು ಮತ್ತು ಸಾಕಷ್ಟು ವರ್ಷಗಳು ಇವರು ಬದುಕ್ತಾರೆ ಮತ್ತು ಇವರ ಎಲ್ಲಾ ಇಂದ್ರಿಯಗಳು ಇವರ ಕಂಟ್ರೋಲ್ ಇರ್ತಾರೆ. ಅದು ಅಲ್ಲದೆ ರಾಜರು ಕೂಡ ಇವರನ್ನ ಗೌರವಿಸ್ತಾರೆ. ಮಿತ್ರರೇ, ಇದು ವಿರಿಂಚಿ ಯೋಗದ ಒಂದು ರಿಸಲ್ಟ್. ಗೆಳೆಯರೇ, ನಾವೀಗ 2ನೇ ಯೋಗ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಯೋಗ ನೋಡೋಣ. ಈ ಯೋಗದ ಹೆಸರು ಶ್ರೀನಾಥ ಯೋಗ ಅಂತೇಳಿ. ಈ ಯೋಗ ಜಾತಕದಲ್ಲಿ ಆಗಬೇಕಂತ ಹೇಳಿದ್ರೆ 3 ಗ್ರಹಗಳು ಬೇಕಾಗುತ್ತೆ ನಮ್ಗೆ. ಅದ್ಯಾವುದು ಅಂತ ಹೇಳಿದ್ರೆ ಶುಕ್ರ ಮತ್ತು 9ನೇ ಮನೆಯ ಅಧಿಪತಿ ಮತ್ತು ಬುಧ ನಮ್ಗೆ ಬೇಕಾಗುತ್ತೆ. ಮಿತ್ರರೇ, ಈ 3 ಗ್ರಹಗಳು ಎಗೇನು ಕೇಂದ್ರಗಳಲ್ಲಿರ್ಬೇಕು ಅಥವಾ ತ್ರಿಕೋಣಗಳಲ್ಲಿರ್ಬೇಕಾಗುತ್ತೆ ಮತ್ತು ಅಟ್ ದ ಸೇಮ್ ಟೈಮ್ ಉಚ್ಚ ಸ್ಥಾನದಲ್ಲಿರ್ಬೇಕಾಗುತ್ತೆ ಅಥವಾ ಫ್ರೆಂಡ್ಲಿ ಮಿತ್ರ ಮನೆಗಳಲ್ಲಿರ್ಬೇಕಾಗುತ್ತೆ ಅಥವಾ ಸ್ವಗೃಹದಲ್ಲಿ ಇರಬೇಕಾಗುತ್ತೆ. ಮಿತ್ರರೇ, ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀವಿ. ನಾವು ವೃಶ್ಚಿಕ ಲಗ್ನವನ್ನ ತೆಗೆದುಕೊಳ್ಳೋಣ. ವೃಶ್ಚಿಕ ಲಗ್ನದಲ್ಲಿ ಸಪೋಸ್ ಶುಕ್ರ ಏನಾದ್ರೂ 5ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಶುಕ್ರ ತ್ರಿಕೋಣದಲ್ಲಿ ಕುಳಿತುಕೊಂಡಿದ್ದಾನೆ, ಅಟ್ ದ ಸೇಮ್ ಟೈಮ್ ಉಚ್ಚ ರಾಶಿಯಲ್ಲಿ ಕುಳಿತುಕೊಂಡಿದ್ದಾನೆ. ಒಂದು ಗ್ರಹ ಕಂಡೀಷನ್ ಫುಲ್ಫಿಲ್ ಮಾಡ್ತು. ಇನ್ನು ಎರಡನೇದಾಗಿ ಬುಧ ಏನಾದ್ರೂ 7ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಇಟ್ಕೊಳ್ಳಿ. ಬುಧ ಕೇಂದ್ರದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಅರ್ಥ ಮತ್ತು ಬುಧ ಶುಕ್ರ ನಮ್ಮ ಮನೆಯಲ್ಲಿ ಕುಳಿತುಕೊಂಡಿದ್ದಾನೆ. ಶುಕ್ರ ಬುಧನ ಫ್ರೆಂಡೇ ಆಗಿರ್ತಾನೆ. ಸೊ 2 ಗ್ರಹಗಳ ಕಂಡೀಷನ್ ಫುಲ್ಫಿಲ್ ಆಯ್ತು. ಇನ್ನು 3ನೇದಾಗಿ 9ನೇ ಮನೆ ಅಧಿಪತಿ ವೃಶ್ಚಿಕಕ್ಕೆ ಚಂದ್ರ ಆಗ್ತಾನೆ. ಆತ 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಂತ ಹೇಳಿದ್ರೆ ಕೇಂದ್ರದಲ್ಲೇ ಕುಳಿತುಕೊಂಡಿದ್ದಾನೆ. ಯಾಕೆಂತ ಹೇಳಿದ್ರೆ 7ನೇ ಮನೆ ಕೇಂದ್ರ. ಸೊ ಈ 3 ರೀತಿಯಾದಂತಹ ಕಂಡೀಷನ್ ಈ ಒಂದು ಯೋಗದಲ್ಲಿ ಫುಲ್ಫಿಲ್ ಆಯ್ತು. ಮಿತ್ರರೇ, ಯಾರಿಗೆ ಜಾತಕದಲ್ಲಿ ಈ ಶ್ರೀನಾಥ ಯೋಗ ಅಂತ ಇರುತ್ತೋ ಆಲ್ರೆಡಿ ಹೆಸರೇ ಹೇಳುತ್ತಲ್ಲ, ಹಾಗೇನೆ ಶ್ರೀ ಅಂತ ಹೇಳಿದ್ರೆ ವೆಲ್ತ್ ಇರುತ್ತೆ ಅವ್ರ ಹತ್ರ ಮತ್ತು ಬಹಳ ಬುದ್ಧಿವಂತರಾಗಿರ್ತಾರೆ ಮತ್ತು ಅವರು ಮಾತಾಡಿದ್ರೆ ಅವರ ಮಾತನ್ನ ಎಲ್ಲರೂ ಕೂಡ ಒಪ್ಪುವ ಹಾಗಿರುತ್ತೆ. ಮತ್ತೆ ಈ ಒಂದು ಯೋಗದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ನಾರಾಯಣ ಅಂತ ಹೇಳಿದ್ರೆ ಅಥವಾ ವಿಷ್ಣು ಇದನ್ನೆಲ್ಲ ವಿಷ್ಣುವಿನ ಮಾರ್ಕ್ ಗಳಿರ್ತವೆ. ಮಿತ್ರ, ಕೆಲವೊಂದಿಷ್ಟು ಜ್ಯೋತಿಷ್ಯದ ರಾಜಯೋಗಗಳು ಬರ್ತವೆ. ಇವಿತ್ತು ಅಂತ ಹೇಳಿದ್ರೆ ವಿಷ್ಣುವಿನ ಮಾರ್ಕ್ ಗಳಾದಂತಹ ಶಂಖ ಚಕ್ರಗಳು ಆ ವ್ಯಕ್ತಿಯ ಕೈ, ಭುಜ ಮತ್ತು ಪಾದದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಈ ಯೋಗದಲ್ಲೂ ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಮಾರ್ಕ್ ಗಳಿರುತ್ತೆ ಅಂತ ಹೇಳ್ಬಿಟ್ಟು ಋಷಿ ಮುನಿಗಳು ಹೇಳ್ತಾರೆ. ಮತ್ತು ಇವರು ಯಾವಾಗ್ಲೂ ಅದ್ಭುತ ದೈವ ಭಕ್ತರ ಒಂದು ಸಂಘದಲ್ಲಿ ಇರ್ತಾರೆ ಅನ್ನುವಂಥದ್ದು. ಮತ್ತು ಯಾರು ದೈವ ಭಕ್ತರಾಗಿರ್ತಾರೋ ಅವ್ರಿಗೆ ಇಂಥವ್ರು, ಈ ಯೋಗ ಇರೋರು ಬಹಳ ಬೆಲೆ ಕೊಡ್ತಾರೆ ಮತ್ತು ದೈವ ಭಕ್ತರ ಒಂದು ಫ್ರೆಂಡ್ಶಿಪ್ ಕೂಡ ಇವ್ರಿಗೆ ಸಿಗುತ್ತೆ ಅನ್ನುವಂಥದ್ದು. ಅದು ಅಲ್ಲದೆ ಇವ್ರಿಗೂ ಕೂಡ ಒಳ್ಳೆಯ ಹೆಂಡತಿ, ಮಕ್ಕಳು ಇರ್ತಾರೆ ಮತ್ತು ಇವರು ಎಲ್ರಿಗೂ ಮಿತ್ರರಾಗಿರ್ತಾರೆ ಮತ್ತು ಸಾಕಷ್ಟು ಜನ ಈ ವ್ಯಕ್ತಿಗಳನ್ನ ಇಷ್ಟಪಡ್ತಾರೆ ಅನ್ನುವಂಥದ್ದು ಈ ಯೋಗದ ರಿಸಲ್ಟ್ ಗಳಾಗಿರ್ತವೆ. ಮಿತ್ರರೇ, ನಾವು 3ನೇದಾಗಿ ಶ್ರೀಕಂಠ ಯೋಗ, ಇದು ಶಿವನಿಗೆ ಸಂಬಂಧಪಟ್ಟದ ಯೋಗದ ಬಗ್ಗೆ ಮಾತಾಡೋಣ. ಶ್ರೀಕಂಠ
ಕಂಠ ಅಂತ ಹೇಳಿದ್ರೆ ಅದ್ಭುತವಾದಂತಹ ಗಂಟಲನ್ನ ಹೊಂದಿರುವವನು ಅಂತ ಹೇಳ್ಬಿಟ್ಟು. ಶಿವನಿಗೆ ನೀವೆಲ್ಲ ಗೊತ್ತಿರೋ ಹಾಗೆ ನೀಲಿ ಮತ್ತು ಅದ್ಭುತವಾದಂತಹ ಒಂದು ಕಂಠ ಇದೆ. ಮಿತ್ರರೇ, ಈ ಯೋಗ ಫಾರ್ಮ್ ಆಗ್ಬೇಕಂತ ಹೇಳಿದ್ರೆ ನಮಗೆ 3 ಗ್ರಹಗಳು ಮುಖ್ಯ ಆಗುತ್ತೆ. ಅದೇನಂತ ಹೇಳಿದ್ರೆ ಲಗ್ನಾಧಿಪತಿ, ಸೂರ್ಯ ಮತ್ತು ಚಂದ್ರ. ಮಿತ್ರರೇ, ಯಾವಾಗ ಈ ಲಗ್ನಾಧಿಪತಿ ಸೂರ್ಯ ಚಂದ್ರರು ಕೇಂದ್ರಗಳಲ್ಲಿ ಅಥವಾ ತ್ರಿಕೋಣಗಳಲ್ಲಿರ್ಬೇಕು, ಅಟ್ ದ ಸೇಮ್ ಟೈಮ್ ಉಚ್ಚ ಸ್ಥಾನದಲ್ಲಿರ್ಬೇಕು ಅಥವಾ ಫ್ರೆಂಡ್ಸ್ ಮನೆಯಲ್ಲಿರ್ಬೇಕು ಅಥವಾ ಸ್ವಗೃಹದಲ್ಲಿ ಇರಬೇಕಾಗತ್ತೆ. ಮಿತ್ರರೇ, ಯಾರ ಜಾತಕದಲ್ಲಿ ಈ ಶ್ರೀಕಂಠ ಯೋಗ ಇರ್ತದೋ ಅಂತಹ ವ್ಯಕ್ತಿ ಶಿವನ ಆರಾಧನೆಯನ್ನ ಮಾಡ್ತಾರೆ ಮತ್ತು ಅವರು ಯಾವಾಗ್ಲೂ ರುದ್ರಾಕ್ಷವನ್ನ ಧರಿಸ್ತಾರೆ ಮತ್ತು ವಿಭೂತಿಯನ್ನ ಕೂಡ ಮೈಗೆ ಬೆಳ್ಕೊಂಡಿರ್ತಾರೆ ಮತ್ತು ಇವರು ಬಹಳ ಅದ್ಭುತವಾಗಿ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಯೋಗ ಮೆನ್ಷನ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಈ ಯೋಗ ಯಾರಿಗೆ ಜಾತಕದಲ್ಲಿ ಇರ್ತಾರೋ ಅವರು ತುಂಬಾ ಪವರ್ಫುಲ್ ಆಗಿರ್ತಾರೆ ಅನ್ನುವಂಥದ್ದನ್ನ ಈ ಯೋಗ ಮೆನ್ಷನ್ ಮಾಡುತ್ತೆ. ಮಿತ್ರರೇ, ನಾನು ಯೂಶಲಿ ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ ಶಿವನ ಆರಾಧನೆ ಮಾಡೋರ್ಗೆ ಯಾವಾಗ್ಲೂ ಬಹಳ ಪವರ್ಫುಲ್ ಆಗಿರ್ತಾರೆ ಜೀವನದಲ್ಲಿ. ವಿಷ್ಣುವಿನ ಆರಾಧನೆ ಮಾಡೋರ ಹತ್ರ ಯಾವತ್ತೂ ಈ ಹಣಕಾಸಿಗೆ ಕಮ್ಮಿ ಆಗೋದಿಲ್ಲ ಅಂತ ಹೇಳಿದ್ರೆ ದುಡ್ಡಿರೋರಾಗಿರ್ತಾರೆ. ಇದೇನೆ ಶಿವ ಮತ್ತು ವಿಷ್ಣುವಿನ ತತ್ವಗಳ ಒಂದು ಡಿಫರೆನ್ಸ್ ಇರುತ್ತೆ. ಮಿತ್ರರೇ, ಇದಿಷ್ಟು ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಂಬಂಧಪಟ್ಟಂತಹ ಯೋಗಗಳಾಗಿರ್ತವೆ. ಇದೇ ರೀತಿ ಇನ್ನ 2 ಸೆಟ್ ಯೋಗಗಳನ್ನ ಋಷಿ ಮುನಿಗಳು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.